ಆಗ್ತಾಯಿಲ್ಲ ಅಂತ ಹೇಳಲ್ಲ, ಕೆಲಸ ಆಗ್ತಾಯಿದೆ. ಯಾಕೆಂದರೆ ಈ 13 ಜನರ ಜೊತೆಗೆ ಇನ್ನೆಲ್ಲದೂ ಕೂಡ ಎಲ್ಲ ಇಲಾಖೆ ಸಿ ಎಂ ಮುಖ್ಯಮಂತ್ರಿಗಳ ಜೊತೆಗಿದೆ, ಆಫೀಸರ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಆಗಬೇಕು, ಪಾಪ ಎಲ್ಲ ಕೇಳ್ತಾ ಇದ್ದಾರೆ. ಆದರೆ ಒಂದು ರೆಸ್ಪಾನ್ಸಿಬಿಲಿಟೀಸು ಬರ್ತದೆ. ಆಮೇಲೆ ಮನೆ ಮುಖ್ಯಮಂತ್ರಿಗಳಿಗೆ ಒತ್ತಡ ಕಮ್ಮಿ ಆಗುತ್ತೆ, ಯಾಕೆಂದರೆ ಇಡೀ ರಾಜ್ಯ ಭಾರ ಮಾಡಬೇಕಲ್ಲ. ಸೊ ಅದರಲ್ಲಿ ಮಾಡಬೇಕು, ಆದಷ್ಟು ಬೇಗ ಮಾಡ್ತಾರೆ. ಇನ್ನೊಂದು ಮೋಸ್ಟ್ಲಿ 4-5 ಡೇಸಲ್ಲಿ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಆಷಾಢ ಮಾಸ ಇದನ್ನೆಲ್ಲ ನಂಬ್ತಾರೆ ಅಂದರೆ ಮನೆ ಮುಖ್ಯಮಂತ್ರಿಗಳು ಆ ಥರ ಏನಾದ್ರು ಇದು ಬಂದರೆ ಅಷ್ಟರೊಳಗೇ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ರಾಹುಲ್ ಗಾಂಧಿಯವರು ಬರಬೇಕು ಅದಕ್ಕೆ, ಯಾಕಂದರೆ ಫೈನಲ್ಲು ಅವರು ಕೂಡ ಕನ್ಸಲ್ಟ್ ಮಾಡಿರ್ತಾರೆ, ಇಷ್ಟೊತ್ತಿಗೆ ಎಲ್ಲದೂ ಕೂಡ ಮಾತಾಡ್ಕೊಂಡಿರ್ತಾರೆ. ಬಟ್ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಬಟ್ ಆದಷ್ಟು ಬೇಗ ಆದರೆ ಒಳ್ಳೆಯದು. ಶಾಲೆಗಳು ಈಗೆಲ್ಲ ಕೂಡ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಎಲ್ಲರೂ ವ್ಯವಸ್ಥೆಗಳಾಗಬೇಕಾಗುತ್ತೆ ಅಂದರೆ ಒಬ್ಬರು ಸಚಿವರು ಇರಬೇಕಾಗತ್ತೆ ಅಂತ ತುರ್ತು ಇಲಾಖೆಗಳು ಎಮರ್ಜೆನ್ಸಿ ಆ ಥರ ಏನೂ ತೊಂದರೆ ಕಂಡು ಬಂದಿಲ್ಲ. ನಾನು ಸುಮ್ಮನೆ ಹಾಗೆ ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ ನಾನು ವೈಯಕ್ತಿಕವಾಗಿ, ಯಾಕೆಂದರೆ ಆ ಇಲಾಖೆಯಲ್ಲಿ ಇದ್ದೆ ಅಂಥೇಳಿ. ಆ ಥರ ಏನೂ ತೊಂದರೆ ಏನಾಗಿಲ್ಲ. ಬಟ್ ತುಂಬ ದಿವಸ ಬಿಡಬಾರ್ದು. ಇಲಾಖೆ ಭಾಳ ದೊಡ್ಡ ಇಲಾಖೆ ಅಲ್ಲ, ಖರ್ಚು ಕೂಡ ಹೈಯೆಸ್ಟ್ ಆಗೋದು. ಬಟ್ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಫಸ್ಟು ಅವರು ಮುಖ್ಯಮಂತ್ರಿಗಳಾದ ತಕ್ಷಣ ಫಸ್ಟು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ಕಡೆಯಿಂದ ಘೋಷಣೆ ಮಾಡಿದ್ದೆ ಮಕ್ಕಳಿಗೋಸ್ಕರ. ಸೊ ಆ ಕಾಳಜಿ ಅವ್ರಿಗೆ ಇದ್ದೇ ಇರ್ತದೆ. ಮಾಡ್ತಾರೆ, ತಗೊಳ್ಳಿ, ಅದನ್ನು ಆದಷ್ಟು ಬೇಗ ಮಾಡ್ತಾರೆ. ಅಲ್ಲ, ಪ್ರತಿಪಕ್ಷಗಳು ಹೇಳ್ತಿದ್ರು ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆದರೆ 3ನೇ CM ಬಂದ್ಬಿಡ್ತಾರೆ, ಅಲ್ಗಾಡುತ್ತೆ ಅನ್ನುವಂಥ ಮಾತು ಹೇಳಿದ್ದಾರೆ. ಇಲ್ಲ, ಪ್ರತಿಪಕ್ಷದವ್ರಿಗೆ ಇನ್ನೆಂಥ ಕೆಲಸ, ಅವರಿಗೆ 3-4 ಚೀಫ್ ಮಿನಿಸ್ಟ್ರು ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವರಿಗೆ. ಯಾಕೆಂದರೆ ಅವ್ರ ಅವಧಿ ನೋಡಿರಿ ನೀವು, ಮುಂಚೆನೂ ಕೂಡ ಯಾವಾಗ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದರು ಆವಾಗಲೂ ಕೂಡ 2-3 ಜನರು ಮುಖ್ಯಮಂತ್ರಿಗಳು ಮಾಡಿದರು. ಆಮೇಲೂ 2-3 ಜನರು ಮುಖ್ಯಮಂತ್ರಿಗಳು ಮಾಡಿದರು. ಇದನ್ನು ಇವ್ರು ಹೇಳ್ಕೊಳ್ತಾರೆ. ಬಟ್ ಆ ಥರ ಏನು ತೊಂದರೆ ಏನಾಗೋದಿಲ್ಲ, ಎಲ್ಲ ಸರಿ ಆಗ್ತದೆ, ಏನು ತೊಂದರೆ ಏನಿಲ್ಲ. ಸರ್, ಈಗ ವಿಳಂಬ ಆಗ್ತಾ ಹೋದ್ರೆ ಹೀಗೆ ನಾಳೆ ಇವತ್ತು ನಾಳೆ ಅಂತ ಹೇಳಿ ಇಲ್ಲ ಸ್ವಾಭಾವಿಕವಾಗಿ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಆದಷ್ಟು ಬೇಗ ಮಾಡ್ತಾರೆ, ವಿಶ್ವಾಸ ಇದೆ. ಬೇಗ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಇಲ್ಲ, ಕೆಲಸ ಆಗ್ತಾಯಿಲ್ಲ ಅಂತ ಹೇಳಲ್ಲ, ಕೆಲಸ ಆಗ್ತಾಯಿದೆ. ಯಾಕೆಂದರೆ ಈ 13 ಜನರ ಜೊತೆಗೆ ಇನ್ನೆಲ್ಲದೂ ಕೂಡ ಎಲ್ಲ ಇಲಾಖೆ ಸಿ ಎಂ ಮುಖ್ಯಮಂತ್ರಿಗಳ ಜೊತೆಗಿದೆ, ಆಫೀಸರ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಆಗಬೇಕು, ಪಾಪ ಎಲ್ಲ ಕೇಳ್ತಾ ಇದ್ದಾರೆ. ಆದರೆ ಒಂದು ರೆಸ್ಪಾನ್ಸಿಬಿಲಿಟೀಸು ಬರ್ತದೆ. ಆಮೇಲೆ ಮನೆ ಮುಖ್ಯಮಂತ್ರಿಗಳಿಗೆ ಒತ್ತಡ ಕಮ್ಮಿ ಆಗುತ್ತೆ, ಯಾಕೆಂದರೆ ಇಡೀ ರಾಜ್ಯ ಭಾರ ಮಾಡಬೇಕಲ್ಲ. ಸೊ ಅದರಲ್ಲಿ ಮಾಡಬೇಕು, ಆದಷ್ಟು ಬೇಗ ಮಾಡ್ತಾರೆ. ಇನ್ನೊಂದು ಮೋಸ್ಟ್ಲಿ 4-5 ಡೇಸಲ್ಲಿ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಆಷಾಢ ಮಾಸ ಇದನ್ನೆಲ್ಲ ನಂಬ್ತಾರೆ ಅಂದರೆ ಮನೆ ಮುಖ್ಯಮಂತ್ರಿಗಳು ಆ ಥರ ಏನಾದ್ರು ಇದು ಬಂದರೆ ಅಷ್ಟರೊಳಗೇ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ರಾಹುಲ್ ಗಾಂಧಿಯವರು ಬರಬೇಕು ಅದಕ್ಕೆ, ಯಾಕೆಂದರೆ ಫೈನಲ್ಲು ಅವರು ಕೂಡ ಕನ್ಸಲ್ಟ್ ಮಾಡಿರ್ತಾರೆ, ಇಷ್ಟೊತ್ತಿಗೆ ಎಲ್ಲದೂ ಕೂಡ ಮಾತಾಡ್ಕೊಂಡಿರ್ತಾರೆ. ಬಟ್ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಬಟ್ ಆದಷ್ಟು ಬೇಗ ಆದರೆ ಒಳ್ಳೆಯದು. ಶಾಲೆಗಳು ಈಗೆಲ್ಲ ಕೂಡ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಎಲ್ಲರೂ ವ್ಯವಸ್ಥೆಗಳಾಗಬೇಕಾಗುತ್ತೆ ಅಂದರೆ ಒಬ್ಬರು ಸಚಿವರು ಇರಬೇಕಾಗತ್ತೆ ಅಂತ ತುರ್ತು ಇಲಾಖೆಗಳು ಎಮರ್ಜೆನ್ಸಿ ಆ ಥರ ಏನೂ ತೊಂದರೆ ಕಂಡು ಬಂದಿಲ್ಲ. ನಾನು ಸುಮ್ಮನೆ ಹಾಗೆ ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ ನಾನು ವೈಯಕ್ತಿಕವಾಗಿ, ಯಾಕೆಂದರೆ ಆ ಇಲಾಖೆಯಲ್ಲಿ ಇದ್ದೆ ಅಂಥೇಳಿ. ಆ ಥರ ಏನೂ ತೊಂದರೆ ಏನಾಗಿಲ್ಲ. ಬಟ್ ತುಂಬ ದಿವಸ ಬಿಡಬಾರ್ದು. ಇಲಾಖೆ ಭಾಳ ದೊಡ್ಡ ಇಲಾಖೆ ಅಲ್ಲ, ಖರ್ಚು ಕೂಡ ಹೈಯೆಸ್ಟ್ ಆಗೋದು. ಬಟ್ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಫಸ್ಟು ಅವರು ಮುಖ್ಯಮಂತ್ರಿಗಳಾದ ತಕ್ಷಣ ಫಸ್ಟು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ಕಡೆಯಿಂದ ಘೋಷಣೆ ಮಾಡಿದ್ದೆ ಮಕ್ಕಳಿಗೋಸ್ಕರ. ಸೊ ಆ ಕಾಳಜಿ ಅವ್ರಿಗೆ ಇದ್ದೇ ಇರ್ತದೆ. ಮಾಡ್ತಾರೆ, ತಗೊಳ್ಳಿ, ಅದನ್ನು ಆದಷ್ಟು ಬೇಗ ಮಾಡ್ತಾರೆ. ಅಲ್ಲ, ಪ್ರತಿಪಕ್ಷಗಳು ಹೇಳ್ತಿದ್ರು ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆದರೆ 3ನೇ CM ಬಂದ್ಬಿಡ್ತಾರೆ, ಅಲ್ಗಾಡುತ್ತೆ ಅನ್ನುವಂಥ ಮಾತು ಹೇಳಿದ್ದಾರೆ. ಇಲ್ಲ, ಪ್ರತಿಪಕ್ಷದವ್ರಿಗೆ ಇನ್ನೆಂಥ ಕೆಲಸ, ಅವರಿಗೆ 3-4 ಚೀಫ್ ಮಿನಿಸ್ಟ್ರು ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವರಿಗೆ. ಯಾಕೆಂದರೆ ಅವ್ರ ಅವಧಿ ನೋಡಿರಿ ನೀವು, ಮುಂಚೆನೂ ಕೂಡ ಯಾವಾಗ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದರು ಆವಾಗಲೂ ಕೂಡ 2-3 ಜನರು ಮುಖ್ಯಮಂತ್ರಿಗಳು ಮಾಡಿದರು. ಆಮೇಲೂ 2-3 ಜನರು ಮುಖ್ಯಮಂತ್ರಿಗಳು ಮಾಡಿದರು. ಇದನ್ನು ಇವ್ರು ಹೇಳ್ಕೊಳ್ತಾರೆ. ಬಟ್ ಆ ಥರ ಏನು ತೊಂದರೆ ಏನಾಗೋದಿಲ್ಲ, ಎಲ್ಲ ಸರಿ ಆಗ್ತದೆ, ಏನು ತೊಂದರೆ ಏನಿಲ್ಲ. ಸರ್, ಈಗ ವಿಳಂಬ ಆಗ್ತಾ ಹೋದ್ರೆ ಹೀಗೆ ನಾಳೆ ಇವತ್ತು ನಾಳೆ ಅಂತ ಹೇಳಿ ಇಲ್ಲ ಸ್ವಾಭಾವಿಕವಾಗಿ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಆದಷ್ಟು ಬೇಗ ಮಾಡ್ತಾರೆ, ವಿಶ್ವಾಸ ಇದೆ. ಬೇಗ ಮಾಡ್ತಾರೆ ಅಂತ ವಿಶ್ವಾಸ ಇದೆ.